Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ಇವತ್ತು ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ರೊಟ್ಟಿಗಳಿಗೂ ನಾವು ಯಾವ ರೀತಿ ಸೈಡ್ಸ್ನ ಪಲ್ಯಗಳನ್ನು ಮಾಡೋದು ತರಕಾರಿಗಳಿಂದ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಂದು 3 ತರಹದ ಪಲ್ಯನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನಿವಾಗ ಮೂಲಂಗಿ ತೊಗೊಂಡಿದ್ದೀನಿ. ಈ ಮೂಲಂಗಿನ ನಾವೇನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿರೋ ಸೊಪ್ಪನ್ನು ತೆಗೆದುಬಿಟ್ಟು ಚೆನ್ನಾಗಿಲ್ದಿರೋ ಸೊಪ್ಪನ್ನು ತೆಗಿಬೇಕು. ಚೆನ್ನಾಗಿರೋದನ್ನ ಮಾತ್ರ ಆರಿಸ್ಕೊಂಡ್ಬಿಟ್ಟು ಇದನ್ನೇನು ಮಾಡಬೇಕು, ಚಿಕ್ಕದಾಗಿ ಹೆಚ್ಕೋಬೇಕು. ನಾನಿವಾಗ ಮೂಲಂಗಿನ ತೊಳಿತಾ ಇದ್ದೀನಿ. ರ್ಯಾಡಿಶ್ ಇವನ್ನೇನು ಮಾಡ್ತಾಯಿದ್ದೀನಿ, ಇವಾಗ ನೀಟಾಗಿ ಮಣ್ಣೆಲ್ಲ ಇರೋ ಥರ ನೀಟಾಗಿ ಇದನ್ನು ವಾಶ್ ಮಾಡ್ಕೊಳ್ಳಿ. ಇದನ್ನು 2 ನೀರಿಂದ ವಾಶ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ನಾನು ಇವಾಗ ಇದನ್ನು ನೋಡಿ ತುರಿತಾ ಇದ್ದೀನಿ. ಇದನ್ನು ಈ ರೀತಿ ಚಿಕ್ಕದಾಗಿ ತುರ್ಕೊಂಡ್ರೆ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ರುಚಿಕರವಾದ ಪಲ್ಯ ಕೋಸಂಬರಿ ರೆಡಿಯಾಗುತ್ತೆ. ಇದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮತ್ತು ಮೆಂತ್ಯ ಸೊಪ್ಪಿನ ಹಸಿ ಪಚಡಿ ಹಾಗೂ ಮೆಂತ್ಯ ಸೊಪ್ಪಿನ ಪಲ್ಯ ಹಾಗೂ ಮೂಲಂಗಿಯ ಸೈಡ್ಸ್. ಮೂಲಂಗಿ ಸೊಪ್ಪು ಹಾಕಿಬಿಟ್ಟು ಒಂದು ತೋರಿಸ್ತಾ ಇದ್ದೀನಿ. ಹಾಗೆ ಕೇವಲ ತುರಿದಿರೋ ಮೂಲಂಗಿನ ಯಾವ ರೀತಿ ನಾವು ರೊಟ್ಟಿಗೆ ಪಲ್ಯ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಆದಷ್ಟು ಹಸಿಯಾಗಿ ಸೇವನೆ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಆರೋಗ್ಯಕರವಾದ ಲಾಭಗಳನ್ನು ನಾವು ಪಡ್ಕೋಬೋದು ಫ್ರೆಂಡ್ಸ್. ಇದರಿಂದ ಗ್ಯಾಸು, ಆ್ಯಸಿಡಿಟಿ ಹಾಗೂ ಮಲಬದ್ಧತೆಯಂತಹ ರೋಗಗಳಿಂದ ನಾವು ನಿವಾರಣೆ ಪಡ್ಕೋಬೋದು ಹಾಗೂ ಮೊಡವೆಗಳಿಗೆ ಇದು ತುಂಬ ಉಪಯುಕ್ತವಾಗುತ್ತೆ ಫ್ರೆಂಡ್ಸ್. ಇದನ್ನು ಹಸಿಯಾಗಿ ಸೇವನೆ ಮಾಡಬೇಕು. ನಂತರ ಬಂದುಬಿಟ್ಟು ನೋಡಿ, ನಾನಿವಾಗ ಏನು ಮಾಡ್ತಾಯಿದ್ದೀನಿ, ಸೊಪ್ಪು ಮೂಲಂಗಿ ಸೊಪ್ಪನ್ನು ನಾನು ಮಾಡ್ತಿದ್ದೀನಿ. ನೀಟಾಗಿ ಚೆನ್ನಾಗಿರೋ ಎಲೆಗಳನ್ನು ಆಯ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಈ ಮೂಲಂಗಿ ಸೊಪ್ಪನ್ನು ನೀಟಾಗಿ ಕಿವುಚ್ಬಿಟ್ಟು ತೊಳಿಬೇಕು. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಉಪ್ಪು, ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಔಷಧಿ ಎಲ್ಲ ಹೊಡೆದಿರ್ತಾರಲ್ವ, ಹುಳ ಆಗಬಾರ್ದು ಅಂತ ಹೇಳಿ, ಆ ಕಾರಣಕ್ಕೆ. ನೋಡಿ, ನಾನು ಅದ್ರ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರಿಶಿಣ ಪುಡಿ ಹಾಗೂ ಉಪ್ಪು, ಒಂದು ಅರ್ಧ ಟೇಬಲ್ ಟೀ ಸ್ಪೂನ್ ಉಪ್ಪು ಮತ್ತು ಅರಿಶಿಣ ಪುಡಿ, 1/4 ಚಮಚ ಅರಿಶಿಣ ಪುಡಿ ಹಾಕಿಬಿಟ್ಟು ನೀಟಾಗಿ ಇದನ್ನು ಏನು ಮಾಡಬೇಕು, ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಇದನ್ನು ಕಿವುಚಿ ತೊಳಿಬೇಕು ಫ್ರೆಂಡ್ಸ್. ನೋಡಿ ಯಾವ ರೀತಿ ತೊಳಿತಾ ಇದ್ದೀನಿ ಅಂತ ಹೇಳಿ. ಅದಕ್ಕೆಲ್ಲದಕ್ಕೂ ಎಲೆಗಳಿಗೆ ಉಪ್ಪು ಅರಿಶಿಣ ಪುಡಿ ಹತ್ತಬೇಕಲ್ವ, ಅದಕ್ಕೆ ಇದು ನೀಟಾಗಿ ತೊಳೆದ್ಬಿಟ್ಟು ಏನು ಮಾಡ್ತೀನಿ ನಾನು ಇವಾಗ ಅಂದರೆ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹೆಚ್ಚಿದ್ದು ಅದಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ವಾಶ್ ಮಾಡಿಟ್ಟಂತಹ ಮೂಲಂಗಿ ಸೊಪ್ಪು, ಈ ಮೂಲಂಗಿ ಸೊಪ್ಪಿಗೆ ನಾನು ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಇವುಗಳನ್ನೆಲ್ಲ ಹೆಚ್ಚಿಟ್ಟಿದ ತರಕಾರಿ ಮತ್ತು ಸೊಪ್ಪನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಪ್ಯಾನ್ ಇಟ್ಬಿಟ್ಟು ಆ ಪ್ಯಾನಿಗೆ ಏನು ಮಾಡ್ತಾಯಿದ್ದೀನಿ, ಸಾಸಿವೆ ಹಾಗೂ ಹಸಿಮೆಣಸಿನಕಾಯಿ, ಈರುಳ್ಳಿ. ನಾನು ವಿಡಿಯೋ ಸ್ಟಾರ್ಟಿಂಗ್ ಏನ್ಮೇಲೆ ಮೆಂತ್ಯ ಸೊಪ್ಪು ಅಂದೆ ಅಲ್ಲ, ಕೆಂಪು ಹರಬಿ ಸೊಪ್ಪಿನ ಪಲ್ಯ ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿಂದು ವಿಡಿಯೋ ಮಾಡಿಟ್ಟಿದ್ದೀನಿ, ಅದನ್ನು ನೆಕ್ಸ್ಟ್ ಹಾಕ್ತೀನಿ ಫ್ರೆಂಡ್ಸ್. ಹಿಂಗೆರಡು ಸ್ವಲ್ಪ ಯಾವ ವಿಡಿಯೋ ಹಾಕಿದ್ದೀನಿ ಅಂತ ಕನ್ಫ್ಯೂಸ್ ಆಯಿತು. ನೋಡಿ, ಇವಾಗ ಹೆಚ್ಚಿಟ್ಟ ಈರುಳ್ಳಿ, ಈ ಸಾಸಿವೆ ಇದೆಯಲ್ಲ ಒಂದು ಸ್ವಲ್ಪ ಸೀದಬೇಕು. ಈ ಮೂಲಂಗಿ ಸೈಡ್ಸಿಗೆ ಮಾತ್ರ ಸಾಸಿವೆ ಸೀದಿದ್ರೆ, ಅದು ಮಧ್ಯೆ ಸೀದಿರೋ ಸಾಸಿವೆ ಸಿಗುತ್ತಲ್ಲ, ಸಕ್ಕ ಟೇಸ್ಟ್ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಗುತ್ತೆ ಸೀದಿರೋ ಸಾಸಿವೆ ಊಟದ ಜೊತೆ ತಿನ್ನಲಿಕ್ಕೆ. ನೋಡಿ, ನಾವು ಸಾಸಿವೆನ ಅಥವಾ ಸಾಸಿವೆ ಎಣ್ಣೆಯನ್ನು ಬಳಸಿ ನಾವು ಹೆಚ್ಚಿಗೆ ಅಡುಗೆ ಮಾಡೋದ್ರಿಂದ ಏನಪ್ಪ ಅಂದರೆ ಮೂಳೆಗೆ ಸಂಬಂಧಿಸಿದ ರೋಗಗಳು ನಮ್ಮಿಂದ ದೂರ ಇರುತ್ತೆ ಫ್ರೆಂಡ್ಸ್. ಮೂಳೆಗೆ ಸಂಬಂಧಿಸಿದ ಎಲ್ಲ ರೋಗಗಳು ನಮಗೆ ನಿವಾರಣೆ ಆಗುತ್ತೆ. ಸಾಸಿವೆ ಎಣ್ಣೆ, ನೋವಿದ್ದಲ್ಲೂ ಕೂಡ ಪಚ್ಚೆ ಕರ್ಪೂರ, ಸಾಸಿವೆ ಎಣ್ಣೆಯನ್ನು ಸೇರಿಸಿ ನಾವು ಏನು ಮಾಡಬೇಕು, ನಿಂಬೆಹಣ್ಣು ಮತ್ತು ಕೊಬ್ಬರಿ ಎಣ್ಣೆ, ಈ 4 ಪದಾರ್ಥಗಳನ್ನು ಸೇರಿಸಿ ಒಂದು ಬಾಟಲಿಗೆ ತುಂಬಿಟ್ಕೊಂಡ್ರೆ ಫ್ರೆಂಡ್ಸ್, ನಾವು ನೋವಿರೋ ಜಾಗಕ್ಕೆ ಅದನ್ನು ಲೇಪಿಸೋದ್ರಿಂದ ಅದು ನೋವು ನಿವಾರಕವಾಗಿ ನಮಗೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಹೆಚ್ಚಿಟ್ಟ ಮೂಲಂಗಿ, ನೋಡಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ. ಹೆಚ್ಚಿಟ್ಟ ಕೊತ್ತಂಬರಿ ಹಾಕಿದ್ದೀನಿ. ನಂತರ ಹಸಿಮೆಣಸಿನಕಾಯಿ, ಇಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಹೆಚ್ಚಿಟ್ಟಿರೋ ಮೂಲಂಗಿ, ಇದನ್ನು ಜಾಸ್ತಿ ಹೊತ್ತು ಬೇಯಿಸಬಾರ್ದು ಫ್ರೆಂಡ್ಸ್. ಇದನ್ನು ಸ್ವಲ್ಪ ಹಾಗೆ ಒಗ್ಗರಣೆ ಹಾಕಿ ಹಾಗೆ ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ತೆಗೆದ್ಬಿಡಬೇಕು ಫ್ರೆಂಡ್ಸ್, ಬೇಯಿಸಬಾರ್ದು ಜಾಸ್ತಿ.
ಇದು ಆದಷ್ಟು ಹಸಿ ತಿಂದರೆ ತುಂಬ ಒಳ್ಳೆಯದು. ಹಸಿ ತಿನ್ನಲಿಕ್ಕೆ ಮಕ್ಕಳೆಲ್ಲ ಇಷ್ಟಪಡಲ್ವಲ್ಲ, ಆ ಕಾರಣಕ್ಕೆ ಹೀಗೆ ಒಗ್ಗರಣೆ ಮಾಡಿ ಅವರಿಗೆ ಊಟಕ್ಕೆ ಕಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂದು ಬರ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ನಾನು ತಿರ್ಗಾ ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಏನು ಮಾಡ್ತಾಯಿದ್ದೀನಿ, ಇದನ್ನು ಕೂಡ ಬಾಡಿಸ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, 1 ಅಥವಾ 2. ಯಾಕಂದರೆ ಮೂಲಂಗಿನೂ ಸ್ವಲ್ಪ ಖಾರ ಖಾರ ಇರುತ್ತೆ ಅಲ್ವಾ, ಆ ಕಾರಣಕ್ಕೆ ಜಾಸ್ತಿ ಈರುಳ್ಳಿ ಬಳಸೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಇವಾಗ ಏನು ಮಾಡಿದ್ದೀನಿ, ತುರಿದಿಟ್ಟ ಮೂಲಂಗಿ ಪಲ್ಯ ಒಂದು ತೋರಿಸಿದ್ದೀನಿ. ಇವಾಗ ಹೆಚ್ಚಿಟ್ಟ ಮೂಲಂಗಿ, ಈ ಹೆಚ್ಚಿಟ್ಟ ಮೂಲಂಗಿಗೆ ಏನಪ್ಪ ಅಂದರೆ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ. ನೋಡಿ, ತುರಿದಿರೋ ಮೂಲಂಗಿಯಲ್ಲಿ ಸೊಪ್ಪು ಕೂಡ್ಕೊಳ್ಳೋದಿಲ್ಲ, ಆ ಕಾರಣಕ್ಕೆ ನಾವೇನು ಮಾಡ್ತೀವಿ, ಹೆಚ್ಚಿದ ಮೂಲಂಗಿ ಜೊತೆಗೆ ನಾನೇನು ಮಾಡ್ತೀನಿ, ಇವಾಗ ಹೆಚ್ಚಿಟ್ಟ ಮೂಲಂಗಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಮೂಲಂಗಿ ಸೊಪ್ಪನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಇದು ಕೂಡ ಇವಾಗ ಒಂದು ಸ್ವಲ್ಪ ಈ ಸೊಪ್ಪು ಎಲ್ಲ ಬತ್ತಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಅದು ಎಷ್ಟು ತುಂಬ ಕಾಣ್ತಾ ಇದೆ, ಅದು ಬತ್ತಿದ್ರೆ ಏನಾಗುತ್ತೆ, ಪಲ್ಯ ಸ್ವಲ್ಪ ಬರುತ್ತೆ ನಮಗೆ. ನೋಡಿ, ರೊಟ್ಟಿಗೆ ಮಾತ್ರ ಇದು ಉತ್ತರ ಕರ್ನಾಟಕದ ಸೈಡ್ ಆಗಲಿ, ನಮ್ಮ ಮಲೆನಾಡು ಸೈಡು ಹೆಚ್ಚಿಗೆ ನಾವು ಮಾಡ್ತೀವಿ. ನೋಡಿ, ಇದು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಸಿ ಮೂಲಂಗಿ ಪಚಡಿ ಆಗಲಿ, ಈ ರೀತಿ ಒಗ್ಗರಣೆ ಹಾಕಿರೋ ಪಲ್ಯ ಆಗಲಿ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾಗಿ ದೋಸೆನ ಮಾಡಿ ಹಾಕಿದ್ದೀನಲ್ಲ, ವಿಡಿಯೋ ಬೇಕಿದೆ, ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್. ರಾಗಿ ದೋಸೆಗೂ ಇದು ತುಂಬ ಚೆನ್ನಾಗಿರುತ್ತೆ. ರಾಗಿ ದೋಸೆಗೆ ಇದು ಹೊಂದ್ಕೊಳ್ಳಲ್ಲ, ತುರಿದು ಹಾಕಿ ಇದನ್ನೆಲ್ಲ ಒಗ್ಗರಣೆ, ಅದು ಪಲ್ಯ ಮಾತ್ರ ರಾಗಿ ದೋಸೆಗೆ ಹಾಗೆ ದೋಸೆಗೆ ಸೆಟ್ ಆಗುತ್ತೆ. ಇದು ಮಾತ್ರ ರೊಟ್ಟಿಗೆ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿಗೆ ತುಂಬ ಟೇಸ್ಟ್ ಇರುತ್ತೆ. ಹಳ್ಳಿಗಳ ಸೈಡು ಅವಸರಕ್ಕೆ ಗದ್ದೆಗೆ ಕಟ್ಕೊಂಡು ಹೋಗಲಿಕ್ಕೆ ಇದೇ ರೀತಿ ಪಲ್ಯಗಳನ್ನು ಮಾಡಿ ಬಾಕ್ಸಿಗೆ ಹಾಕಿ ತೊಗೊಂಡು ಹೋಗ್ತಾರೆ ಫ್ರೆಂಡ್ಸ್. ನೋಡಿ, ಈ ರೀತಿ ನೀಟಾಗಿ ಸೊಪ್ಪನ್ನು ಬಾಡಿಸಿ ತಗೊಂಡ್ಬಿಡಿ. ನೋಡಿ, ಇವಾಗ ಇದರ ಆರೋಗ್ಯದ ಲಾಭಗಳನ್ನು ನೋಡೋದಾದರೆ, ಬೇಸಿಗೆಯಲ್ಲಿ ಇದರ ಮೂಲಂಗಿ ರಸದ ಸೇವನೆಯಿಂದ ಏನಾಗುತ್ತೆ ಅನ್ನೋದಾದರೆ, ಜಠರಾದ ಕಲ್ಮಶ ಕೂಡ ಇದರಿಂದ ಹೊರಬೀಳುವುದಲ್ಲದೆ, ಬೇಸಿಗೆ ಕಾಲದಲ್ಲಿ ತ್ವಚೆಯನ್ನು ರಕ್ಷಣೆ ಮಾಡಲು ಇದನ್ನು ರಸದ ರೂಪದಲ್ಲಿ ಸೇವನೆ ಮಾಡುವುದರಿಂದ ದೇಹದ ನಿರ್ಜಲೀಕರಣ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯವಾಗುತ್ತದೆ. ರಕ್ತ ಶುದ್ಧಿ ಮಾಡಲು ಇದು ತುಂಬ ಉಪಯುಕ್ತವಾದ ಮನೆಮದ್ದಾಗಿದೆ. ಜಾಂಡಿಸ್ಗೂ ಕೂಡ ಇದರ ರಸದ ಸೇವನೆಯನ್ನು, ಹಸಿ ಮೂಲಂಗಿಯ ಸೇವನೆಯನ್ನು ಮಾಡ್ತಾರೆ. ಇದರಲ್ಲಿ ಕೆಂಪು ಮೂಲಂಗಿ ಬರುತ್ತೆ ಫ್ರೆಂಡ್ಸ್. ಕೆಂಪು ಮೂಲಂಗಿ ಮಾತ್ರ ಮೂಲವ್ಯಾಧಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ವಿಟಮಿನ್ ಸಿ ಮತ್ತು ಫೋಲಿಕ್ ಆ್ಯಸಿಡ್ಗಳು ಅಧಿಕವಾಗಿದೆ. ಈ ಮೂಲಂಗಿ ಬಗ್ಗೆ ತುಂಬ ಹೇಳೋದಾದರೆ ತುಂಬ ಸಮಯನೇ ಸಾಲೋದಿಲ್ಲ ಫ್ರೆಂಡ್ಸ್, ಅಷ್ಟು ಆರೋಗ್ಯದ ಲಾಭಗಳು ಇದರಿಂದ ಇದೆ. ನೋಡಿ, ಥೈರಾಯ್ಡ್ನ ಗ್ರಂಥಿಯ ಕಾರ್ಯಕ್ಷಮತೆಗಳನ್ನು ಕೂಡ ಇದು ಹುಡುಗಿಸಲು ಸಹಾಯ ಮಾಡುತ್ತದೆ ಅಂತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇರುವುದರಿಂದ ಪಿತ್ತಕೋಶದ ರಕ್ಷಣೆ, ಹೃದಯದ ರಕ್ಷಣೆ ಮಾಡುತ್ತೆ ಫ್ರೆಂಡ್ಸ್. ಇದು ನೋಡ್ರಿ, ಮೂಲವ್ಯಾಧಿಗೆ ತುಂಬ ಉಪಯುಕ್ತವಾಗುತ್ತದೆ. ಮೂಲವ್ಯಾಧಿಗೆ ಕೆಂಪು ಮೂಲಂಗಿ ತುಂಬ ಸಹಾಯವಾಗುತ್ತೆ ಫ್ರೆಂಡ್ಸ್. ಇಷ್ಟು ಮೂಲಂಗಿಯ ಆರೋಗ್ಯದ ಲಾಭಗಳು. ನೋಡಿ, ನಾನಿವಾಗ ಆರೋಗ್ಯದ ಲಾಭಗಳು ಹೇಳ್ತಾ ಏನು ಮಾಡಿದ್ದೀನಿ, ಕೆಂಪು ಹರಿಬಿ ಸೊಪ್ಪನ್ನು ನೋಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಏನು ಹಾಕಿದೆ ಅಂತ ನೀವೇ ಕನ್ಫ್ಯೂಸ್ ಆಗಬೇಕಾಗಿಲ್ಲ. ಲಾಸ್ಟ್ ಟೈಮ್ ಏನು ಹಾಕಿದ್ನೋ ಮೂಲಂಗಿಗೆ ಅದೇ ರೀತಿ ಇಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿ ಏನು ಮಾಡಿದ್ದೀನಿ, ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದೀನಿ. 2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, 1/4 ಟೇಬಲ್ ಟೀ ಸ್ಪೂನಷ್ಟು ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ. ಈರುಳ್ಳಿ ಹಾಕಿಲ್ಲ ಫ್ರೆಂಡ್ಸ್, ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೀನಿ ಈ ಸೊಪ್ಪಿನ ಪಲ್ಯಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು, ಅದೇ ಯಾವ ರೀತಿ ಮೂಲಂಗಿನ ನಾವು ಒಗ್ಗರಣೆ ಹಾಕಿ ಬಾಡಿಸ್ಕೊಂಡಿದ್ವೋ ಅದೇ ರೀತಿ ಈ ಸೊಪ್ಪನ್ನು ಕೂಡ ನಾವೇನು ಮಾಡಬೇಕು, ಬಾಡಿಸ್ಕೋಬೇಕು. ಈ ಸೊಪ್ಪಿನ ಆರೋಗ್ಯದ ಲಾಭಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ನಾನು ಆರೋಗ್ಯದ ಲಾಭಗಳು ಹೇಳ್ತಾ ಇದು ಯಾವ್ಯಾವ ರೀತಿ ಅಡುಗೆಗೆ ಏನೇನು ಹಾಕಬೇಕು ಅನ್ನೋದನ್ನು ಹೇಳೋದನ್ನು ಒಂದೊಂದು ಸರಿ ಆಚೆ ಈಚೆ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ಆರೋಗ್ಯದ ಲಾಭಗಳು ಹೇಳೋದು ತುಂಬ ಇಂಪಾರ್ಟೆಂಟು, ಯಾಕಂದರೆ ನಮ್ಮ ಚಾನಲ್ ಇರೋದೇ ಆರೋಗ್ಯಕ್ಕೋಸ್ಕರ. ದೇಹಾಮೃತ ಯೂಟ್ಯೂಬ್ ಚಾನಲ್ ಅಲ್ವಾ, ಆರೋಗ್ಯ ನಮಗೆ ತುಂಬ ಒಳ್ಳೆಯದು. ನೋಡಿ, ನಾನು ಇಷ್ಟೆಲ್ಲ ಅಡುಗೆ ಮಾಡ್ತೀನಲ್ಲ,
ಇವತ್ತಿಗೂ ಕೂಡ ನಾನು ಅಲ್ಯೂಮಿನಿಯಂ ಪಾತ್ರೆ ಬಳಸಿದ್ದು ನೀವು ನೋಡಿಲ್ಲ. ಹಾಗೆ ಕುಕ್ಕರ್ನೂ ಕೂಡ ಬಳಸಲ್ಲ. ಹಾಗೆ ನಾನ್ ಸ್ಟಿಕ್ ತವಾನು ಕೂಡ ನಾನು ಯಾವುದೇ ಕಾರಣಕ್ಕೂ ಬಳಸಲ್ಲ ಫ್ರೆಂಡ್ಸ್. ಇವೆಲ್ಲ ಆರೋಗ್ಯಕ್ಕೆ ತುಂಬ ಹಾನಿಕಾರಕವಾಗಿರುತ್ತೆ. ಅಷ್ಟೇ ಅಲ್ಲದೆ ಅಲ್ಯೂಮಿನಿಯಂ ಪಾತ್ರೆಗಳು, ಕುಕ್ಕರ್ಗಳು ಹಾಗೂ ಕುಕ್ಕರ್ನ ರಬ್ಬರ್ ಅದು ಏನಾಗುತ್ತೆ, ಬೆಂದಿರೋದು ಆ ರಬ್ಬರ್ ಸುಟ್ಟು ಬೆಂದಿರೋ ನೀರೆಲ್ಲ ಅಡುಗೆ ತರಕಾರಿಯಲ್ಲಿ ಇಳಿಯುತ್ತಲ್ಲ, ಅದು ನಮ್ಮ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಫ್ರೆಂಡ್ಸ್. ಹಾಗೆ ನೋಡಿ, ಈ ಅಲ್ಯೂಮಿನಿಯಂ ಪಾತ್ರೆಗಳು ಏನಾಗುತ್ತೆ ಅಂದರೆ ಕಾಲಕ್ರಮೇಣ ನಮ್ಮ ಅಡುಗೆಯಲ್ಲಿ ಕರಗಿ ಏನಾಗುತ್ತೆ, ಹೊಟ್ಟೆಯಲ್ಲಿ ನಮಗೆ ಹೋಗಿ ಸೇರಿಬಿಡುತ್ತೆ ಫ್ರೆಂಡ್ಸ್. ಇದರಿಂದಾನೇ ಮಂಡಿ ನೋವು ಮತ್ತು ನರಗಳು ಉಬ್ಬುವುದು, ನರಗಂಟು ರೋಗ, ಹಾಗೆ ಶ್ವಾಸಕೋಶ ಸಂಬಂಧಿ ರೋಗಗಳು, ಈ ಕರೋನಾದಂತಹ ರೋಗಗಳು ನಮಗೆ ಇದರಿಂದ ಬರೋದು ಅಂತ ಹೇಳಿ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ ಫ್ರೆಂಡ್ಸ್. ದಯವಿಟ್ಟು ಅದನ್ನು ಉಪಯೋಗಿಸೋದನ್ನು ನೋಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಇವಾಗ ಏನು ಮಾಡಿದ್ದೀನಿ, ಮೂಲಂಗಿ ತುರಿದಿಟ್ಟ ಪಚ್ಚಡಿ ಹಾಗೂ ಕೆಂಪು ಹರಿಬೆ ಸೊಪ್ಪು ಹಾಗೂ ಮೂಲಂಗಿ ಹೆಚ್ಚಿದ ಪಲ್ಯ, ರೊಟ್ಟಿ ಹಾಗೂ ಅನ್ನ, ಇದಕ್ಕೆ ಸಾಂಬಾರು ಮಾಡಿದ್ದೀನಿ. ಮೂಲಂಗಿ ಬೇಳೆ ಸಾಂಬಾರು ವಿಡಿಯೋ ನನಗೆ ಮಾಡಲಿಕ್ಕೆ ಆಗಲಿಲ್ಲ, ಇನ್ನೊಮ್ಮೆ ಖಂಡಿತ ತಿಳಿಸ್ಕೊಡ್ತೀನಿ. ನೋಡಿ, ಇಷ್ಟು ಸೈಡ್ಸ್ನ ನಾವೇನು ಮಾಡ್ತಾಯಿದ್ದೀವಿ, ರೊಟ್ಟಿಗೆ ನಾವು ಇವತ್ತು ರೊಟ್ಟಿ ಜೊತೆ ಇಷ್ಟು ಸೈಡ್ಸ್ನ ನಾವು ಇವತ್ತು ಸವಿತಾ ಇದ್ದೀವಿ. ನನ್ನ ಮಕ್ಕಳಂತರೂ ನಮ್ಮಮ್ಮ ಯಾವಾಗ ಕೊಡ್ತಾಳೋ ಅಂತ ಕಾಯ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಪಾಪ ಅವ್ರಿಗೆ ಬೇಗ ತಿನ್ಲಿಕ್ಕೆ ಕೊಡ್ತೀನಿ. ನೀವು ಬೇಗ ಇದು ಎಲ್ಲ ರೆಸಿಪೀಸ್ಗಳನ್ನು ಮಾಡಿ ತಿಂದ್ಬಿಟ್ಟು ಇದರ ಸವಿಯನ್ನು ಸವಿದ್ಬಿಟ್ಟು ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಓಕೆ, ಥ್ಯಾಂಕ್ ಯು, ಬಾಯ್.